11ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ರಾಜಕೀಯ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಜೀವನವು ವೈವಿಧ್ಯಮಯ ಬೆಳವಣಿಗೆಗಳನ್ನು ಕಂಡ ಕಾಲವೆಂದು ಪರಿಗಣಿಸಲಾಗುತ್ತದೆ ಎಂದು ಸ್ಥಳೀಯ ಐತಿಹಾಸಿಕ ಸಂಪ್ರದಾಯಗಳು ಹಾಗೂ ಐತಿಹ್ಯಗಳು ಉಲ್ಲೇಖಿಸುತ್ತವೆ. ಈ ಕಥನದ ಪ್ರಕಾರ ವಿಜಯನಗರ ಪ್ರದೇಶವನ್ನು ಆಳುತ್ತಿದ್ದ ರಾಜರು ತಮ್ಮ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ದಕ್ಷಿಣ ಭಾರತದ ವಿವಿಧ ಭಾಗಗಳಿಗೆ ವಿಸ್ತರಿಸಿ ಅನೇಕ ಅಧೀನ ರಾಜ್ಯಗಳ ಮೂಲಕ ಆಡಳಿತ ನಡೆಸುತ್ತಿದ್ದರು. ತುಂಗಭದ್ರಾ ನದಿಯ ತೀರದಲ್ಲಿದ್ದ ರಾಜಧಾನಿಯು ತನ್ನ ಭವ್ಯ ಅರಮನೆಗಳು, ಎತ್ತರದ ಕೋಟೆಗೋಡೆಗಳು, ವಿಶಾಲವಾದ ಮಾರುಕಟ್ಟೆಗಳು, ಕಲೆ, ಸಾಹಿತ್ಯ, ಧರ್ಮ ಹಾಗೂ ವಾಣಿಜ್ಯದ ಪ್ರಮುಖ ಕೇಂದ್ರವಾಗಿ ಪ್ರಸಿದ್ಧಿಯಾಗಿತ್ತು. ಸಾಮ್ರಾಜ್ಯದ ಅಧೀನದಲ್ಲಿದ್ದ ಅನೇಕ ಪ್ರಾದೇಶಿಕ ಅರಸರು ತಮ್ಮ ಪ್ರದೇಶಗಳನ್ನು ಸ್ವತಂತ್ರ ಆಡಳಿತದ ರೀತಿಯಲ್ಲಿ ನಿರ್ವಹಿಸುತ್ತಿದ್ದರೂ ವಿಜಯನಗರ ರಾಜರಿಗೆ ನಿಷ್ಠೆಯನ್ನು ಸಲ್ಲಿಸುತ್ತಿದ್ದರು. ಇಂತಹ ಅಧೀನ ರಾಜ್ಯಗಳಲ್ಲಿ ದಕ್ಷಿಣ ಕನ್ನಡದ ಐತಿಹಾಸಿಕ ಪ್ರದೇಶವಾದ ಮೂಡಬಿದ್ರೆಯೂ ಪ್ರಮುಖವಾಗಿತ್ತು. ಜೈನ ಧರ್ಮದ ಆಶ್ರಯದಾತನಾಗಿದ್ದ ಒಬ್ಬ ಅಧೀನ ರಾಜನು ಮೂಡಬಿದ್ರಿ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ನ್ಯಾಯಯುತವಾಗಿ ಆಡಳಿತ ನಡೆಸುತ್ತಿದ್ದನೆಂದು ಸ್ಥಳೀಯ ಸಂಪ್ರದಾಯವು ತಿಳಿಸುತ್ತದೆ. ಆತನು ಧರ್ಮನಿಷ್ಠನಾಗಿದ್ದು ದೇವಾಲಯಗಳು, ಬಸದಿಗಳು, ಕೆರೆಗಳು, ಕೃಷಿ ಮತ್ತು ಸಾರ್ವಜನಿಕ ಅಭಿವೃದ್ಧಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದನು. ತನ್ನ ಪ್ರಜೆಗಳ ಸುಖ ಸಮೃದ್ಧಿಯೇ ತನ್ನ ಜೀವನದ ಧ್ಯೇಯವೆಂದು ನಂಬಿದ್ದ ಈ ರಾಜನು ಪ್ರಜೆಗಳ ಪ್ರೀತಿಯನ್ನು ಗಳಿಸಿದ್ದರೂ ವೈಯಕ್ತಿಕ ಜೀವನದಲ್ಲಿ ಅಪಾರ ದುಃಖವನ್ನು ಅನುಭವಿಸುತ್ತಿದ್ದನು. ಅವನಿಗೆ ಜನಿಸಿದ ಮಕ್ಕಳು ಒಂದರ ಹಿಂದೆ ಒಂದಾಗಿ ಬದುಕುಳಿಯದೆ ಅಕಾಲಿಕವಾಗಿ ಮರಣ ಹೊಂದಿದರು. 7 ಮಕ್ಕಳನ್ನು ಕಳೆದುಕೊಂಡ ಈ ರಾಜ ಮತ್ತು ರಾಣಿ ಅಪಾರ ಶೋಕದಲ್ಲಿ ಮುಳುಗಿದರು. ರಾಜ್ಯದಲ್ಲಿ ಎಲ್ಲ ರೀತಿಯ ಐಶ್ವರ್ಯವಿದ್ದರೂ ಉತ್ತರಾಧಿಕಾರಿ ಇಲ್ಲದ ಕಾರಣ ಅರಮನೆಯಲ್ಲೆಲ್ಲ ದುಃಖದ ವಾತಾವರಣ ನೆಲೆಸಿತ್ತು. ಅನೇಕ ವೈದ್ಯರನ್ನು, ಜ್ಯೋತಿಷಿಗಳನ್ನು, ಯತಿಗಳನ್ನು ಹಾಗೂ ಧರ್ಮಗುರುಗಳನ್ನು ಭೇಟಿಯಾಗಿ ಪರಿಹಾರಗಳನ್ನು ಹುಡುಕಿದರೂ ಯಾವುದೇ ಫಲ ದೊರೆಯಲಿಲ್ಲ ಎಂದು ಐತಿಹ್ಯ ಹೇಳುತ್ತದೆ. ಕೊನೆಗೆ ಒಂದು ದಿನ ರಾಜನು ಮಹಾನ್ ಸಂತನೊಬ್ಬರನ್ನು ಭೇಟಿ ಮಾಡಿ ತನ್ನ ಜೀವನದ ಎಲ್ಲಾ ನೋವನ್ನು ಅವರ ಮುಂದೆ ಮನದಾಳದಿಂದ ವಿವರಿಸಿದನು. ತನ್ನ ಮಕ್ಕಳನ್ನು ಕಳೆದುಕೊಂಡ ದುಃಖವನ್ನು ಹೇಳಿ ರಾಜ್ಯದ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದನು. ರಾಜನ ಪ್ರಾಮಾಣಿಕ ಭಕ್ತಿಯಿಂದ ಸಂತನು ಸಂತುಷ್ಟರಾಗಿ ಅವನಿಗೆ ಆಶೀರ್ವದಿಸಿ, ಶೀಘ್ರದಲ್ಲೇ ಪುತ್ರನು ಜನಿಸುವನು. ಆ ಮಗುವಿಗೆ ರಾಯ ಎಂಬ ಹೆಸರನ್ನು ಸೇರಿಸಿ ನಾಮಕರಣ ಮಾಡಿದರೆ ಆ ಮಗುವು ದೀರ್ಘಾಯುಷ್ಯ ಹೊಂದಿ ರಾಜ್ಯಕ್ಕೆ ಕೀರ್ತಿಯನ್ನು ತಂದುಕೊಡುವನು ಎಂದು ಆಶೀರ್ವಚನ ನೀಡಿದನೆಂದು ಸ್ಥಳೀಯ ಸಂಪ್ರದಾಯವು ವಿವರಿಸುತ್ತದೆ. ಆ ಕಾಲದಲ್ಲಿ ವಿಜಯನಗರ ಅರಸರ ಕುಟುಂಬದ ಸದಸ್ಯರ ಹೆಸರಿನೊಂದಿಗೆ ರಾಯ ಎಂಬ ಬಿರುದನ್ನು ಬಳಸುವುದು ವಿಶೇಷ ಗೌರವದ ಸಂಕೇತವಾಗಿತ್ತು ಎಂದು ಹೇಳಲಾಗುತ್ತದೆ. ಸಂತನ ಮಾತುಗಳನ್ನು ದೈವಾಜ್ಞೆಯೆಂದು ನಂಬಿದ ರಾಜ ಮತ್ತು ರಾಣಿ ಕೆಲವು ತಿಂಗಳುಗಳ ನಂತರ ಆರೋಗ್ಯವಂತ ಗಂಡು ಮಗುವಿನ ಜನನದಿಂದ ಅಪಾರ ಸಂತೋಷಗೊಂಡರು. ಅರಮನೆಯಾದ್ಯಂತ ಸಂಭ್ರಮಾಚರಣೆ ನಡೆಯಿತು. ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನೆರವೇರಿಸಲ್ಪಟ್ಟವು. ಬಡವರಿಗೆ ಅನ್ನದಾನ, ವಸ್ತ್ರದಾನ ಹಾಗೂ ದಾನಧರ್ಮಗಳನ್ನು ಮಾಡಲಾಯಿತು. ಸಂತನ ಸೂಚನೆಯಂತೆ ಆ ಮಗುವಿಗೆ ಚಿಕ್ಕದೇವರಾಯ ಎಂಬ ಹೆಸರನ್ನು ಇಡಲಾಯಿತು. ಈ ಹೆಸರಿನ ಮೂಲಕ ಸಂತನ ಆಶೀರ್ವಾದವನ್ನು ಸ್ಮರಿಸುವುದರ ಜೊತೆಗೆ ಮಗು ದೀರ್ಘಕಾಲ ಬದುಕಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಲಾಯಿತು. ಚಿಕ್ಕದೇವರಾಯ ಬಾಲ್ಯದಿಂದಲೇ ಅತ್ಯಂತ ಚುರುಕು, ಬುದ್ಧಿವಂತ ಹಾಗೂ ಆಕರ್ಷಕ ಸ್ವಭಾವದವನಾಗಿದ್ದನೆಂದು ಹೇಳಲಾಗುತ್ತದೆ. ಅವನ ಜನನದ ನಂತರ ರಾಜಮನೆತನದಲ್ಲಿ ಮತ್ತೆ ಸಂತೋಷ ನೆಲೆಸಿತು. ರಾಜ್ಯದ ಪ್ರಜೆಗಳು ಇದನ್ನು ದೈವಕೃಪೆಯ ಫಲವೆಂದು ಭಾವಿಸಿ ಉತ್ಸವಗಳನ್ನು ಆಚರಿಸಿದರು. ಆದರೆ ಈ ನಾಮಕರಣದ ಸುದ್ದಿ ನಂತರ ವಿಜಯನಗರದ ಅರಮನೆಗೆ ತಲುಪಿದಾಗ ಅನಿರೀಕ್ಷಿತ ಬೆಳವಣಿಗೆಗಳು ಆರಂಭವಾದವು. ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿದ್ದ ಅಚ್ಯುತದೇವರಾಯನ ಆಸ್ಥಾನದಲ್ಲಿದ್ದ ಕೆಲ ಅಧಿಕಾರಿಗಳು ಅಧೀನ ಜೈನ ರಾಜನು ತನ್ನ ಮಗುವಿಗೆ ರಾಯ ಎಂಬ ಹೆಸರನ್ನು ಇಟ್ಟಿರುವುದು ರಾಜವಂಶದ ಗೌರವಕ್ಕೆ ಧಕ್ಕೆ ಉಂಟುಮಾಡುವ ಕಾರ್ಯವೆಂದು ಅಭಿಪ್ರಾಯಪಟ್ಟರು.
ಈ ಸುದ್ದಿ ಅರಸನ ಕಿವಿಗೆ ತಲುಪಿದಾಗ ಅದನ್ನು ಗಂಭೀರವಾಗಿ ಪರಿಗಣಿಸಲಾಯಿತು. ತಕ್ಷಣವೇ ಜೈನ ರಾಜನಿಗೆ ವಿಜಯನಗರ ರಾಜಧಾನಿಗೆ ಹಾಜರಾಗುವಂತೆ ಆದೇಶ ಕಳುಹಿಸಲಾಯಿತು. ರಾಜನು ಸಾಮ್ರಾಟನ ಆದೇಶವನ್ನು ಗೌರವಿಸಿ ತನ್ನ ವಿಶ್ವಾಸಾರ್ಹ ಸೇವಕರು ಹಾಗೂ ಪರಿವಾರದೊಂದಿಗೆ ವಿಜಯನಗರಕ್ಕೆ ಪ್ರಯಾಣ ಬೆಳೆಸಿದನು. ರಾಜಧಾನಿಗೆ ತಲುಪಿದ ತಕ್ಷಣ ಅವನಿಗೆ ನಿರೀಕ್ಷೆಯೇ ಇಲ್ಲದ ಘಟನೆ ಎದುರಾಯಿತು. ಅರಮನೆಯ ಅಧಿಕಾರಿಗಳು ಅವನನ್ನು ಹಾಗೂ ಅವನೊಂದಿಗೆ ಬಂದ ಸೇವಕರನ್ನು ಬಂಧಿಸಿ ಪ್ರತ್ಯೇಕ ಶಿಬಿರದಲ್ಲಿ ಇರಿಸಿದರು ಎಂದು ಸ್ಥಳೀಯ ಐತಿಹ್ಯ ಹೇಳುತ್ತದೆ. ತಮ್ಮೊಂದಿಗೆ ತಂದಿದ್ದ ಸೀಮಿತ ಆಹಾರವನ್ನೇ ಅವಲಂಬಿಸಿ ಅವರು ದಿನಗಳನ್ನು ಕಳೆಯಬೇಕಾಯಿತು. ಹೊರಗಿನಿಂದ ಯಾವುದೇ ಸಹಾಯ ದೊರೆಯಲಿಲ್ಲ. ದಿನಗಳು ಕಳೆದಂತೆ ಆಹಾರದ ಕೊರತೆ ಉಂಟಾಗಿ ರಾಜ ಮತ್ತು ಅವನ ಸೇವಕರು ತೀವ್ರ ಸಂಕಷ್ಟಕ್ಕೆ ಒಳಗಾದರು. ಅಂತಹ ಸಮಯದಲ್ಲಿ ರಾಜನು ತನ್ನ ಆರಾಧ್ಯ ದೈವವಾದ ಪುತ್ತಿಗೆಯ ಸೋಮನಾಥೇಶ್ವರನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಈ ಸಂಕಷ್ಟದಿಂದ ಬಿಡುಗಡೆ ಮಾಡಬೇಕೆಂದು ಮೊರೆಯಿಟ್ಟನು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಐತಿಹ್ಯದ ಪ್ರಕಾರ ಅವನಿಗೆ ಒಂದು ಅದ್ಭುತ ಕನಸು ಕಂಡಿತು. ಆ ಕನಸಿನಲ್ಲಿ ಭಗವಾನ್ ಬಾಲಸುಬ್ರಹ್ಮಣ್ಯರು ದರ್ಶನ ನೀಡಿ, "ಓ ರಾಜನೇ, ಧೈರ್ಯ ಕಳೆದುಕೊಳ್ಳಬೇಡ. ಆಹಾರದ ತ್ಯಾಜ್ಯವನ್ನು ಎಸೆಯುವ ಕೊಳದ ಅಡಿಯಲ್ಲಿ ನನ್ನ ವಿಗ್ರಹ ಅಡಗಿದೆ. ಅದನ್ನು ಹೊರತೆಗೆದು ಕಡಂದಲೆಗೆ ಕೊಂಡೊಯ್ಯು. ಅಲ್ಲಿ ಮುಳ್ಳಿನ ಪೊದೆಗಳು ಮತ್ತು ಹುಂಚಗಳಿರುವ ಪವಿತ್ರ ಸ್ಥಳವನ್ನು ಕಂಡು ನನ್ನ ದೇವಾಲಯವನ್ನು ನಿರ್ಮಿಸಿ ಪ್ರತಿಷ್ಠಾಪಿಸು. ನಿನ್ನ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತವೆ ಮತ್ತು ಆ ಸ್ಥಳವು ಮುಂದಿನ ಕಾಲದಲ್ಲಿ ಭಕ್ತರ ಆರಾಧನಾ ಕೇಂದ್ರವಾಗುವುದು" ಎಂದು ಅನುಗ್ರಹಿಸಿದರೆಂದು ಸಂಪ್ರದಾಯ ಹೇಳುತ್ತದೆ. ಸ್ಥಳೀಯ ಐತಿಹ್ಯದ ಪ್ರಕಾರ ಅದೇ ರಾತ್ರಿ ವಿಜಯನಗರದ ಸಾಮ್ರಾಟ ಅಚ್ಯುತದೇವರಾಯನಿಗೂ ಅದ್ಭುತ ಕನಸೊಂದು ಕಾಣಿಸಿಕೊಂಡಿತು. ಆ ಕನಸಿನಲ್ಲಿ ಭಗವಾನ್ ಬಾಲಸುಬ್ರಹ್ಮಣ್ಯರು ಪ್ರಕಾಶಮಾನವಾದ ದಿವ್ಯರೂಪದಲ್ಲಿ ಪ್ರತ್ಯಕ್ಷರಾಗಿ, ಬಂಧನದಲ್ಲಿದ್ದ ಜೈನ ರಾಜನು ಯಾವುದೇ ಅಪರಾಧ ಮಾಡಿಲ್ಲ. ಅವನು ತನ್ನ ಮಗನಿಗೆ ಇಟ್ಟಿರುವ ಹೆಸರು ದುರಹಂಕಾರದಿಂದಲ್ಲ, ಸಂತನ ಆಶೀರ್ವಾದದ ಮೇರೆಗೆ ಇಟ್ಟಿರುವುದು. ಆದ್ದರಿಂದ ಅವನನ್ನು ತಕ್ಷಣ ಬಿಡುಗಡೆ ಮಾಡಿ ಅವನಿಗೆ ಗೌರವ ಸಲ್ಲಿಸಬೇಕು ಎಂದು ಆದೇಶಿಸಿದರೆಂದು ಹೇಳಲಾಗುತ್ತದೆ. ಅಲ್ಲದೆ ಅರಮನೆಯ ಸಮೀಪದಲ್ಲಿದ್ದ ಕೊಳದಲ್ಲಿ ಅಡಗಿರುವ ತಮ್ಮ ವಿಗ್ರಹವನ್ನು ಪತ್ತೆ ಹಚ್ಚಿ ಜೈನ ರಾಜನಿಗೆ ಒಪ್ಪಿಸಿ ಅವನನ್ನು ಎಲ್ಲಾ ರಾಜಮರ್ಯಾದೆಗಳೊಂದಿಗೆ ತನ್ನ ರಾಜ್ಯಕ್ಕೆ ಕಳುಹಿಸುವಂತೆ ದೇವರು ಆಜ್ಞಾಪಿಸಿದರೆಂದು ಸಂಪ್ರದಾಯವು ವಿವರಿಸುತ್ತದೆ. ಬೆಳಿಗ್ಗೆ ಅಚ್ಯುತದೇವರಾಯನು ಎಚ್ಚರಗೊಂಡ ಕೂಡಲೇ ತನ್ನ ಕನಸಿನ ವಿಷಯವನ್ನು ಸಚಿವರು, ಪುರೋಹಿತರು ಮತ್ತು ಅರಮನೆಯ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದನು. ಆಶ್ಚರ್ಯಕರ ಸಂಗತಿಯೆಂದರೆ ಬಂಧನದಲ್ಲಿದ್ದ ಜೈನ ರಾಜನು ಅದೇ ವಿಷಯವನ್ನು ಒಳಗೊಂಡ ಕನಸನ್ನು ಕಂಡಿದ್ದಾನೆ ಎಂಬ ಮಾಹಿತಿ ದೊರಕಿದಾಗ ಅರಮನೆಯಲ್ಲಿದ್ದ ಎಲ್ಲರೂ ವಿಸ್ಮಯಗೊಂಡರು. ರಾಜನು ತಕ್ಷಣವೇ ಬಂಧನದಲ್ಲಿದ್ದ ಜೈನ ರಾಜನನ್ನು ತನ್ನ ಸಮ್ಮುಖಕ್ಕೆ ಕರೆಸಿಕೊಂಡನು. ಅವನನ್ನು ಗೌರವದಿಂದ ಸ್ವಾಗತಿಸಿ ಬಂಧನಕ್ಕೊಳಪಡಿಸಿದ ಕಾರಣವನ್ನು ವಿವರಿಸಿದನು. ವಿಜಯನಗರ ರಾಜವಂಶದ ಹೆಸರಿನೊಂದಿಗೆ ಸಂಬಂಧ ಹೊಂದಿರುವ ರಾಯ ಎಂಬ ಬಿರುದನ್ನು ಅಧೀನ ರಾಜನು ತನ್ನ ಮಗುವಿಗೆ ಬಳಸಿರುವುದು ರಾಜವಂಶದ ವಿರುದ್ಧದ ಅವಮಾನವೆಂದು ಆರಂಭದಲ್ಲಿ ಭಾವಿಸಲಾಗಿತ್ತು ಎಂದು ಅಚ್ಯುತದೇವರಾಯನು ತಿಳಿಸಿದನು. ಇದಕ್ಕೆ ಪ್ರತಿಯಾಗಿ ಜೈನ ರಾಜನು ಅತ್ಯಂತ ವಿನಮ್ರತೆಯಿಂದ ತನ್ನ ಜೀವನದಲ್ಲಿ ನಡೆದ ದುಃಖಕರ ಘಟನೆಗಳನ್ನು ವಿವರಿಸಿದನು. 7 ಮಕ್ಕಳನ್ನು ಕಳೆದುಕೊಂಡ ನೋವು, ಸಂತನನ್ನು ಭೇಟಿಯಾದ ಸಂದರ್ಭ, ಸಂತನ ಆಶೀರ್ವಾದ. ರಾಯ ಎಂಬ ಹೆಸರನ್ನು ಮಗುವಿಗೆ ಇಟ್ಟರೆ ಮಾತ್ರ ಮಗು ಬದುಕುತ್ತದೆ ಎಂಬ ಆಶೀರ್ವಚನ, ಆ ಆಶೀರ್ವಾದದ ಮೇರೆಗೆ ಚಿಕ್ಕದೇವರಾಯ ಎಂದು ನಾಮಕರಣ ಮಾಡಿದ ವಿಚಾರಗಳನ್ನು ಕ್ರಮವಾಗಿ ವಿವರಿಸಿದನು. ಅವನ ಮಾತುಗಳನ್ನು ಕೇಳಿದ ಅಚ್ಯುತದೇವರಾಯನು ಆಳವಾಗಿ ಮನನ ಮಾಡಿ, ಜೈನ ರಾಜನ ಉದ್ದೇಶದಲ್ಲಿ ಯಾವುದೇ ರಾಜದ್ರೋಹವಿಲ್ಲ ಎಂಬುದನ್ನು ಅರಿತುಕೊಂಡನು. ಇಬ್ಬರಿಗೂ ಒಂದೇ ರಾತ್ರಿ ಒಂದೇ ರೀತಿಯ ದೈವಿಕ ಕನಸು ಕಾಣಿಸಿಕೊಂಡಿರುವುದು ಅರಮನೆಯಲ್ಲಿದ್ದ ಎಲ್ಲರಿಗೂ ಅಪೂರ್ವ ಘಟನೆಯಾಗಿ ಕಂಡಿತು ಎಂದು ಐತಿಹ್ಯವು ಹೇಳುತ್ತದೆ. ಕೂಡಲೇ ಅಚ್ಯುತದೇವರಾಯನು ಜೈನ ರಾಜನಿಗೆ ಕ್ಷಮೆಯಾಚಿಸಿ ಅವನ ಬಂಧನವನ್ನು ತೆರವುಗೊಳಿಸಿದನು. ನಂತರ ತನ್ನ ಸೈನಿಕರು, ಅರಮನೆಯ ಸೇವಕರು,
ಪುರೋಹಿತರು ಮತ್ತು ಮುಳುಗುಗಾರರನ್ನು ಕರೆಸಿ ದೇವರು ಸೂಚಿಸಿದ ಕೊಳವನ್ನು ಪರಿಶೀಲಿಸಲು ಆದೇಶಿಸಿದನು. ಕೊಳದಲ್ಲಿದ್ದ ನೀರನ್ನು ಭಾಗಶಃ ತೆರವುಗೊಳಿಸಿ ಆಳವಾಗಿ ಹುಡುಕಾಟ ನಡೆಸಿದಾಗ ಕೆಸರು ಮತ್ತು ಮಣ್ಣಿನ ಅಡಿಯಲ್ಲಿ ಅಡಗಿದ್ದ ಸುಂದರವಾದ ಬಾಲಸುಬ್ರಹ್ಮಣ್ಯರ ವಿಗ್ರಹ ಪತ್ತೆಯಾಯಿತು ಎಂದು ಸ್ಥಳೀಯ ಸಂಪ್ರದಾಯವು ತಿಳಿಸುತ್ತದೆ. ವಿಗ್ರಹವು ಸುಮಾರು 3 ಅಡಿ ಎತ್ತರ ಹೊಂದಿದ್ದು ಅತ್ಯಂತ ಕಲಾತ್ಮಕವಾಗಿ ಕೆತ್ತಲ್ಪಟ್ಟಿತ್ತು. ಅದನ್ನು ಶುದ್ಧೀಕರಿಸಿ ಅರಮನೆಗೆ ತರಲಾಯಿತು. ಪುರೋಹಿತರು ವೇದಮಂತ್ರಗಳೊಂದಿಗೆ ಪೂಜೆ ಸಲ್ಲಿಸಿ ವಿಗ್ರಹಕ್ಕೆ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿದರು. ಸಾಮ್ರಾಟ ಅಚ್ಯುತದೇವರಾಯನು ಆ ವಿಗ್ರಹವನ್ನು ಜೈನ ರಾಜನಿಗೆ ಗೌರವಪೂರ್ವಕವಾಗಿ ಹಸ್ತಾಂತರಿಸಿ ದೇವರು ಸೂಚಿಸಿದಂತೆ ಅದನ್ನು ಕಡಂದಲೆಗೆ ಕೊಂಡೊಯ್ದು ದೇವಸ್ಥಾನ ನಿರ್ಮಿಸುವಂತೆ ವಿನಂತಿಸಿದನು. ಅಲ್ಲದೆ ಆ ಪ್ರಯಾಣವು ರಾಜಮರ್ಯಾದೆಗೆ ತಕ್ಕಂತೆ ನಡೆಯುವಂತೆ ವಿಶೇಷ ವ್ಯವಸ್ಥೆಗಳನ್ನು ಮಾಡಿದನೆಂದು ಹೇಳಲಾಗುತ್ತದೆ. ಅಲಂಕರಿಸಲ್ಪಟ್ಟ ಆನೆಗಳು, ಕುದುರೆಗಳು, ವಾದ್ಯಗೋಷ್ಠಿಗಳು, ಸೈನಿಕರು, ಅರಮನೆಯ ಅಧಿಕಾರಿಗಳು ಮತ್ತು ಅನೇಕ ಭಕ್ತರು ಭಾಗವಹಿಸಿದ ಭವ್ಯ ಮೆರವಣಿಗೆಯಲ್ಲಿ ವಿಗ್ರಹವನ್ನು ವಿಜಯನಗರದಿಂದ ಹೊರತರುವ ಕಾರ್ಯಕ್ರಮ ನಡೆಯಿತು ಎಂದು ಸಂಪ್ರದಾಯ ವಿವರಿಸುತ್ತದೆ. ಜೈನ ರಾಜನು ಅಪಾರ ಭಕ್ತಿಯಿಂದ ವಿಗ್ರಹವನ್ನು ಸ್ವೀಕರಿಸಿ ತನ್ನ ರಾಜ್ಯದ ಕಡೆಗೆ ಪ್ರಯಾಣ ಬೆಳೆಸಿದನು. ದಾರಿಯುದ್ದಕ್ಕೂ ಅನೇಕ ಗ್ರಾಮಗಳ ಜನರು ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ದೀಪಾರಾಧನೆ ಮಾಡಿ ಭಕ್ತಿಭಾವದಿಂದ ಸ್ವಾಗತಿಸಿದರೆಂದು ಸ್ಥಳೀಯ ಕಥೆಗಳು ಹೇಳುತ್ತವೆ. ಕೊನೆಗೆ ಕಡಂದಲೆಗೆ ತಲುಪಿದ ರಾಜನು ದೇವರು ಕನಸಿನಲ್ಲಿ ಸೂಚಿಸಿದ ಲಕ್ಷಣಗಳನ್ನು ಹೊಂದಿದ್ದ ಸ್ಥಳವನ್ನು ಹುಡುಕಲು ಆರಂಭಿಸಿದನು. ಮುಳ್ಳಿನ ಪೊದೆಗಳು, ಹುಂಚಗಳು ಹಾಗೂ ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ್ದ ಪವಿತ್ರ ಸ್ಥಳವೊಂದನ್ನು ಗುರುತಿಸಿ ಅದೇ ದೇವರು ಸೂಚಿಸಿದ ಸ್ಥಳವೆಂದು ನಂಬಲಾಯಿತು. ಅಲ್ಲಿ ಭವ್ಯ ದೇವಾಲಯ ನಿರ್ಮಾಣ ಕಾರ್ಯ ಆರಂಭವಾಯಿತು. ರಾಜ್ಯದ ಶ್ರೇಷ್ಠ ಶಿಲ್ಪಿಗಳು, ವಾಸ್ತುಶಿಲ್ಪಿಗಳು, ಕಲ್ಲುಗಾರರು ಮತ್ತು ಮರದ ಕೆಲಸಗಾರರನ್ನು ಆಹ್ವಾನಿಸಿ ಅತ್ಯಂತ ಸುಂದರವಾದ ದೇವಾಲಯವನ್ನು ನಿರ್ಮಿಸಲಾಯಿತು ಎಂದು ಐತಿಹ್ಯ ಹೇಳುತ್ತದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಬಾಲಸುಬ್ರಹ್ಮಣ್ಯರ 3 ಅಡಿ ಎತ್ತರದ ವಿಗ್ರಹವನ್ನು ವೈದಿಕ ವಿಧಿವಿಧಾನಗಳೊಂದಿಗೆ ಪ್ರತಿಷ್ಠಾಪಿಸಲಾಯಿತು. ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಅನೇಕ ಊರುಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು ಎಂದು ಸ್ಥಳೀಯ ಸಂಪ್ರದಾಯದಲ್ಲಿ ಉಲ್ಲೇಖವಿದೆ. ಅನ್ನಸಂತರ್ಪಣೆ, ಧಾರ್ಮಿಕ ಉಪನ್ಯಾಸಗಳು, ಸಂಗೀತ, ನೃತ್ಯ, ವೇದಪಾರಾಯಣ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಲವು ದಿನಗಳವರೆಗೆ ನಡೆದವು ಎಂದು ಹೇಳಲಾಗುತ್ತದೆ. ಜೈನ ರಾಜನು ದೇವಾಲಯದ ನಿತ್ಯ ಪೂಜೆ, ಉತ್ಸವಗಳು ಮತ್ತು ನಿರ್ವಹಣೆಗೆ ಭೂಮಿಯನ್ನು ದಾನವಾಗಿ ನೀಡಿದನೆಂದು ಹಾಗೂ ದೇವಾಲಯದ ಸುತ್ತಮುತ್ತ ಕೆರೆ, ರಸ್ತೆ ಮತ್ತು ಇತರ ಸಾರ್ವಜನಿಕ ಸೌಲಭ್ಯಗಳನ್ನು ನಿರ್ಮಿಸಿದನೆಂದು ಸ್ಥಳೀಯ ಪರಂಪರೆ ವಿವರಿಸುತ್ತದೆ. ಈ ಶಾಸನವು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ, ಧಾರ್ಮಿಕ ಪರಂಪರೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ತಿಳಿಯಲು ಅತ್ಯಂತ ಮಹತ್ವದ ದಾಖಲೆಗಳಲ್ಲಿ ಒಂದಾಗಿದೆ. ಈ ಶಾಸನವು ಶ್ರೀ ಎರೆಬೊಗ್ಗ ವರ್ಮ ಎಂಬ ಅಲುಪ ವಂಶದ ರಾಜನ ಕಾಲಕ್ಕೆ ಸೇರಿದದ್ದು ಎಂದು ಪರಿಗಣಿಸಲಾಗಿದೆ. ಈ ರಾಜನು ತನ್ನ ಆಳ್ವಿಕೆಯ ಅವಧಿಯಲ್ಲಿ ಕಂದಪುಲ ಭಟ್ಟಾರಕಕ್ಕೆ ಪರಪಾಕ್ಷಿ ಕ್ಷೇತ್ರ ಎಂಬ ಹೆಸರಿನ ಭೂಮಿಯನ್ನು ದಾನವಾಗಿ ನೀಡಿದನೆಂದು ಶಾಸನವು ತಿಳಿಸುತ್ತದೆ. ಆ ಕಾಲದ ರಾಜರು ಧಾರ್ಮಿಕ ಸಂಸ್ಥೆಗಳು, ದೇವಾಲಯಗಳು ಮತ್ತು ಬ್ರಾಹ್ಮಣಿಕ ಕೇಂದ್ರಗಳಿಗೆ ಭೂದಾನ ನೀಡುವುದು ಸಾಮಾನ್ಯ ಪದ್ಧತಿಯಾಗಿತ್ತು. ಇಂತಹ ದಾನಗಳು ಕೇವಲ ಧಾರ್ಮಿಕ ಉದ್ದೇಶಗಳಿಗೆ ಮಾತ್ರವಲ್ಲದೆ ಸ್ಥಳೀಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದ್ದವು. ಈ ಶಾಸನದಲ್ಲಿ ನೀಡಲಾದ ಭೂಮಿಯು ಎಲ್ಲಾ ರೀತಿಯ ತೆರಿಗೆಗಳಿಂದ ಮುಕ್ತವಾಗಿರುತ್ತದೆ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಂದರೆ ಆ ಭೂಮಿಯ ಮೇಲೆ ರಾಜಕೀಯ ತೆರಿಗೆ, ಕೃಷಿ ತೆರಿಗೆ ಅಥವಾ ಇತರ ಯಾವುದೇ ರಾಜಸ್ವವನ್ನು ವಿಧಿಸಲಾಗುವುದಿಲ್ಲ ಎಂಬ ವಿಶೇಷ ಸೌಲಭ್ಯವನ್ನು ನೀಡಲಾಗಿತ್ತು. ಇಂತಹ ತೆರಿಗೆ ವಿನಾಯಿತಿಯು ದೇವಾಲಯಗಳ ನಿರ್ವಹಣೆ, ಪೂಜೆ, ಧಾರ್ಮಿಕ ಆಚರಣೆಗಳು ಮತ್ತು ಸಂಬಂಧಿತ ಸೇವೆಗಳ ನಿರಂತರತೆಗೆ ಸಹಾಯ ಮಾಡುತ್ತಿತ್ತು. ಶಾಸನದಲ್ಲಿ ಈ ದಾನಭೂಮಿಯನ್ನು ವಲ್ಲಕ್ಕಣ್ಣಮ್ಮ ನಾಯಕತ್ವದ ಅಡಿಯಲ್ಲಿ ರಕ್ಷಿಸಲಾಗುವುದು ಎಂದು ಉಲ್ಲೇಖಿಸಲಾಗಿದೆ.
ಇದರಿಂದ ಆ ಕಾಲದಲ್ಲಿ ಸ್ಥಳೀಯ ಆಡಳಿತ ಘಟಕಗಳು ಮತ್ತು ನಾಯಕರಿಗೆ ಧಾರ್ಮಿಕ ದತ್ತಿಗಳ ರಕ್ಷಣೆ ಮತ್ತು ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವಿತ್ತು ಎಂಬುದು ತಿಳಿದುಬರುತ್ತದೆ. ಶಾಸನದ ಭಾಷೆ, ಲಿಪಿಯ ಶೈಲಿ ಮತ್ತು ಅದರಲ್ಲಿರುವ ಆಡಳಿತಾತ್ಮಕ ಪದಪ್ರಯೋಗಗಳನ್ನು ಪರಿಶೀಲಿಸಿದಾಗ ಇದು ಕ್ರಿಸ್ತ ಶಕ 9ನೇ ಶತಮಾನಕ್ಕೆ ಸೇರಿದದ್ದು ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಆ ಕಾಲದಲ್ಲಿ ದಕ್ಷಿಣ ಕನ್ನಡ ಪ್ರದೇಶವು ಅಲುಪ ರಾಜವಂಶದ ಪ್ರಭಾವದ ಅಡಿಯಲ್ಲಿ ಇತ್ತು. ಅಲುಪರು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಕರ್ನಾಟಕದ ಪ್ರಮುಖ ಸ್ಥಳೀಯ ರಾಜವಂಶಗಳಲ್ಲಿ ಒಂದಾಗಿದ್ದು, ಸುಮಾರು ಹಲವು ಶತಮಾನಗಳ ಕಾಲ ಈ ಪ್ರದೇಶದ ರಾಜಕೀಯ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಎರೆಬೊಗ್ಗ ವರ್ಮ ಅಲುಪ ವಂಶದ ರಾಜರಲ್ಲಿ ಒಬ್ಬರಾಗಿದ್ದು, ಅವರ ಕಾಲದಲ್ಲಿ ಶೈವ, ವೈಷ್ಣವ ಮತ್ತು ಇತರ ಧಾರ್ಮಿಕ ಪರಂಪರೆಗಳು ಬೆಳವಣಿಗೆಯನ್ನು ಕಂಡಿದ್ದವು. ಶಾಸನದಲ್ಲಿ ಉಲ್ಲೇಖವಾಗಿರುವ ಕಂದಪುಲ ಭಟ್ಟಾರಕ ಎಂಬ ಹೆಸರು ಮೊದಲ ನೋಟಕ್ಕೆ ಒಬ್ಬ ವ್ಯಕ್ತಿಯನ್ನು ಸೂಚಿಸುವಂತೆ ಕಂಡರು. ವಾಸ್ತವವಾಗಿ ಅದು ಒಬ್ಬ ವ್ಯಕ್ತಿಯ ಹೆಸರು ಅಲ್ಲ. ಅದು ಸ್ಕಂದಪುರ ಎಂಬ ಪವಿತ್ರ ಕ್ಷೇತ್ರ ಅಥವಾ ದೇವಾಲಯದ ಆರಾಧ್ಯ ದೈವಕ್ಕೆ ಸಂಬಂಧಿಸಿದ ಹೆಸರು ಎಂದು ತಿಳಿದುಬರುತ್ತದೆ. ಸ್ಕಂದಪುರವು ನಂತರದ ಕಾಲದಲ್ಲಿ ಕಡಂದಲೆ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಇಂದಿನ ಕಡಂದಲೆ ಪ್ರದೇಶವು ಪ್ರಾಚೀನ ಕಾಲದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿದ್ದುದಕ್ಕೆ ಈ ಶಾಸನ ಪ್ರಮುಖ ಸಾಕ್ಷಿಯಾಗಿದೆ. ಕಡಂದಲೆ ದೇವಾಲಯವು ಸ್ಕಂದಪುರ ಅಥವಾ ಕಂದಪುಲ ಭಟ್ಟಾರಕನಿಗೆ ಸಮರ್ಪಿತವಾಗಿತ್ತು ಎಂದು ಶಾಸನದ ವಿವರಗಳಿಂದ ತಿಳಿಯುತ್ತದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಆರಾಧನೆಯ ಅತ್ಯಂತ ಪ್ರಾಚೀನ ದಾಖಲೆಗಳಲ್ಲಿ ಒಂದಾಗಿದೆ. ಶಾಸನದ ಕೆತ್ತನೆಯಲ್ಲಿ ಸ್ಕಂದಪುರ, ಕಂದಪುರ ಮತ್ತು ಸುಬ್ರಹ್ಮಣ್ಯನಗರ ಎಂಬ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ. ಈ ಹೆಸರುಗಳು ಒಂದೇ ಧಾರ್ಮಿಕ ಕೇಂದ್ರದ ವಿವಿಧ ರೂಪಾಂತರಗಳನ್ನು ಸೂಚಿಸುತ್ತವೆ. ಕಾಲಕ್ರಮೇಣ ಸ್ಥಳನಾಮಗಳಲ್ಲಿ ಬದಲಾವಣೆಗಳಾದರೂ ಆ ಪ್ರದೇಶದ ಧಾರ್ಮಿಕ ಮಹತ್ವವು ನಿರಂತರವಾಗಿ ಉಳಿದಿರುವುದನ್ನು ಈ ಶಾಸನವು ತೋರಿಸುತ್ತದೆ. ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಪ್ರಾಚೀನವಾಗಿದೆ ಎಂಬುದಕ್ಕೆ ಈ ಶಾಸನ ಅತ್ಯಂತ ಪ್ರಮುಖ ಪುರಾವೆಯಾಗಿದೆ. ಸುಬ್ರಹ್ಮಣ್ಯನ ಆರಾಧನೆಯು ದಕ್ಷಿಣ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾಗಿದ್ದು, ಸ್ಕಂದ ಅಥವಾ ಕಾರ್ತಿಕೇಯ ದೇವರೊಂದಿಗೆ ಸಂಬಂಧ ಹೊಂದಿದೆ. ಶಾಸನದಲ್ಲಿರುವ ಸುಬ್ರಹ್ಮಣ್ಯ ಪ್ರತಿಮೆ ಮತ್ತು ಅದರ ಕಲಾಶೈಲಿಯನ್ನು ಗಮನಿಸಿದಾಗ ಅದು ಕ್ರಿಸ್ತ ಶಕ 8ನೇ ಅಥವಾ 9ನೇ ಶತಮಾನಕ್ಕೆ ಸೇರಿದ ಕಲಾ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಮೆಯ ವಿನ್ಯಾಸ, ಆಯುಧಗಳ ನಿರೂಪಣೆ ಮತ್ತು ಶಿಲ್ಪಶೈಲಿಯ ಲಕ್ಷಣಗಳು ಆ ಕಾಲದ ದಕ್ಷಿಣ ಭಾರತದ ಶಿಲ್ಪಕಲೆಯ ಬೆಳವಣಿಗೆಯನ್ನು ತೋರಿಸುತ್ತವೆ. ಶಾಸನವು ಕೇವಲ ಧಾರ್ಮಿಕ ಮಾಹಿತಿಯನ್ನು ಮಾತ್ರ ನೀಡುವುದಿಲ್ಲ, ಆ ಕಾಲದ ಆಡಳಿತ ವ್ಯವಸ್ಥೆಯ ಬಗ್ಗೆಯೂ ಅಮೂಲ್ಯ ಮಾಹಿತಿಯನ್ನು ಒದಗಿಸುತ್ತದೆ. ಇದರಲ್ಲಿ 9ನೇ ಶತಮಾನದಲ್ಲಿ ಪ್ರಚಲಿತದಲ್ಲಿದ್ದ ಮುಡಿಮ ಎಂಬ ಆಡಳಿತ ವ್ಯವಸ್ಥೆಯ ಕುರಿತು ಉಲ್ಲೇಖವಿದೆ. ಈ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಆಡಳಿತ ಪ್ರದೇಶವನ್ನು ವಿವಿಧ ವಿಭಾಗಗಳಾಗಿ ವಿಂಗಡಿಸಿ, ಪ್ರತಿ ವಿಭಾಗಕ್ಕೂ ನಿರ್ದಿಷ್ಟ ಅಧಿಕಾರಿಗಳು ಅಥವಾ ನಾಯಕರು ನೇಮಿಸಲಾಗುತ್ತಿದ್ದರು. ಇದರಿಂದ ಆ ಕಾಲದಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆ ಸುಸಂಘಟಿತವಾಗಿತ್ತು ಎಂಬುದು ತಿಳಿದುಬರುತ್ತದೆ. ರಾಜರು ತಮ್ಮ ಅಧೀನ ಪ್ರದೇಶಗಳನ್ನು ನೇರವಾಗಿ ಮಾತ್ರವಲ್ಲದೆ ಸ್ಥಳೀಯ ನಾಯಕರ ಮೂಲಕ ನಿರ್ವಹಿಸುತ್ತಿದ್ದರು. ಈ ರೀತಿಯ ಆಡಳಿತ ವ್ಯವಸ್ಥೆಯು ಕರಾವಳಿ ಕರ್ನಾಟಕದ ರಾಜಕೀಯ ರಚನೆಯ ಪ್ರಮುಖ ಭಾಗವಾಗಿತ್ತು. ಶಾಸನವು ಅಷ್ಟಭುಜಾಕೃತಿಯ ಕಲ್ಲಿನ ಕಂಬದ ಮೇಲೆ ಕೆತ್ತಲಾಗಿದೆ. ಈ ಕಂಬವು ಸುಮಾರು 4.5 ಅಡಿ ಎತ್ತರವಿದ್ದು, ಉತ್ತಮವಾಗಿ ರೂಪುಗೊಂಡ ಶಿಲ್ಪಕಲೆಯ ಉದಾಹರಣೆಯಾಗಿದೆ. ಕಂಬವನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡುವಂತೆ ಸ್ಥಾಪಿಸಲಾಗಿದೆ. ಶಾಸನವು ಕಂಬದ ಒಂದು ಮುಖದ ಮೇಲೆ ಕೆತ್ತಲ್ಪಟ್ಟಿದ್ದು, ಆ ಕಾಲದ ಶಾಸನ ರಚನೆಯ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತದೆ. ಕಲ್ಲಿನ ಕಂಬದ ಆಯ್ಕೆ ಮತ್ತು ಅದರ ಸ್ಥಾಪನೆಯ ವಿಧಾನವು ದೇವಾಲಯದ ಪವಿತ್ರತೆ ಹಾಗೂ ಶಾಸನದ ಶಾಶ್ವತತೆಯನ್ನು ಸೂಚಿಸುತ್ತದೆ. ಶಾಸನದೊಂದಿಗೆ ತ್ರಿಶೂಲದ ಚಿಹ್ನೆಯೂ ಕೆತ್ತಲಾಗಿದೆ.
ತ್ರಿಶೂಲವು ಶೈವ ಧರ್ಮದ ಪ್ರಮುಖ ಸಂಕೇತವಾಗಿದ್ದು ಆ ಕಾಲದಲ್ಲಿ ಶೈವ ಪಂಥವು ಪ್ರಭಾವಶಾಲಿಯಾಗಿತ್ತು ಎಂಬುದಕ್ಕೆ ಇದು ಪುರಾವೆಯಾಗಿದೆ. ದೇವಾಲಯಗಳು ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ಇಂತಹ ಸಂಕೇತಗಳನ್ನು ಬಳಸುವುದು ಸಾಮಾನ್ಯವಾಗಿತ್ತು. ತ್ರಿಶೂಲದ ಚಿತ್ರಣವು ಈ ಕ್ಷೇತ್ರವು ಶೈವ ಸಂಪ್ರದಾಯದ ಪ್ರಭಾವವನ್ನು ಹೊಂದಿದ್ದಿರಬಹುದು ಎಂಬುದನ್ನು ಸೂಚಿಸುತ್ತದೆ. ಆದಾಗ್ಯೂ ಸ್ಕಂದ ಅಥವಾ ಸುಬ್ರಹ್ಮಣ್ಯ ಆರಾಧನೆಯು ಶೈವ ಪರಂಪರೆಯೊಂದಿಗೆ ಆಂತರಿಕ ಸಂಬಂಧ ಹೊಂದಿರುವುದರಿಂದ ಈ ಎರಡೂ ಧಾರ್ಮಿಕ ಅಂಶಗಳು ಒಂದೇ ಕ್ಷೇತ್ರದಲ್ಲಿ ಬೆರೆತು ಕಾಣಬಹುದು. ಈ ಶಾಸನವು ಕಡಂದಲೇಗುತ್ತು ಕುಟುಂಬಕ್ಕೆ ಸೇರಿದ ಭೂಮಿಯಲ್ಲಿ ಪತ್ತೆಯಾಗಿದೆ. ಕಡಂದಲೇಗುತ್ತು ಕುಟುಂಬವು ಸ್ಥಳೀಯವಾಗಿ ಪ್ರಭಾವಶಾಲಿ ಕುಟುಂಬವಾಗಿದ್ದು ದೇವಾಲಯದ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಈ ಕುಟುಂಬದ ಸದಸ್ಯರು ದೇವಾಲಯದ ವ್ಯವಸ್ಥಾಪಕ ಟ್ರಸ್ಟಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದರು ಎಂಬ ಮಾಹಿತಿ ದೊರೆಯುತ್ತದೆ. ಇದರಿಂದ ದೇವಾಲಯಗಳ ನಿರ್ವಹಣೆಯಲ್ಲಿ ಸ್ಥಳೀಯ ಜಮೀನ್ದಾರರು, ಪ್ರಮುಖ ಕುಟುಂಬಗಳು ಮತ್ತು ಸಮುದಾಯ ನಾಯಕರ ಪಾತ್ರ ಎಷ್ಟೊಂದು ಮಹತ್ವದ್ದಾಗಿತ್ತು ಎಂಬುದು ತಿಳಿಯುತ್ತದೆ. ದೇವಾಲಯಗಳು ಆ ಕಾಲದಲ್ಲಿ ಕೇವಲ ಪೂಜಾ ಸ್ಥಳಗಳಾಗಿರದೆ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರಗಳಾಗಿದ್ದವು. ಭೂದಾನಗಳಿಂದ ಬಂದ ಆದಾಯವನ್ನು ದೇವಾಲಯದ ಪೂಜೆ, ಉತ್ಸವಗಳು, ಸಿಬ್ಬಂದಿಗಳ ನಿರ್ವಹಣೆ ಮತ್ತು ಧಾರ್ಮಿಕ ಸೇವೆಗಳಿಗೆ ಬಳಸಲಾಗುತ್ತಿತ್ತು. ಈ ಶಾಸನವು ದಕ್ಷಿಣ ಕನ್ನಡದ ಪ್ರಾಚೀನ ಸಮಾಜದ ಹಲವು ಮುಖಗಳನ್ನು ಪರಿಚಯಿಸುತ್ತದೆ. ಇದು ಅಲುಪ ರಾಜರ ಆಡಳಿತ ಸಾಮರ್ಥ್ಯ, ಧಾರ್ಮಿಕ ನಂಬಿಕೆಗಳು, ಭೂದಾನ ಪದ್ಧತಿ, ಸ್ಥಳೀಯ ಆಡಳಿತ ವ್ಯವಸ್ಥೆ ಮತ್ತು ದೇವಾಲಯಗಳ ಸಾಮಾಜಿಕ ಪಾತ್ರದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡುತ್ತದೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಾಚೀನತೆಯನ್ನು ದೃಢಪಡಿಸುವ ಪ್ರಮುಖ ಐತಿಹಾಸಿಕ ದಾಖಲೆಯಾಗಿ ಇದು ಪರಿಗಣಿಸಲ್ಪಡುತ್ತದೆ. ಈ ಶಾಸನದ ಮೂಲಕ ಸುಮಾರು 12 ಶತಮಾನಗಳ ಹಿಂದೆ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ಜನರು ಹೊಂದಿದ್ದ ಧಾರ್ಮಿಕ ಭಕ್ತಿ, ಆಡಳಿತ ವ್ಯವಸ್ಥೆಯ ಸಂಘಟನೆ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯ ಚಿತ್ರಣ ನಮಗೆ ದೊರೆಯುತ್ತದೆ. ಆದ್ದರಿಂದ ಎರೆಬೊಗ್ಗ ವರ್ಮ ಕಾಲದ ಈ ಶಾಸನವು ಕೇವಲ ಒಂದು ಭೂದಾನದ ದಾಖಲೆ ಮಾತ್ರವಲ್ಲದೆ ಕರಾವಳಿ ಕರ್ನಾಟಕದ ಪ್ರಾಚೀನ ಇತಿಹಾಸವನ್ನು ಅರ್ಥಮಾಡಿಕೊಳ್ಳಲು ಸಹಾಯಕವಾಗುವ ಅಮೂಲ್ಯ ಪಾರಂಪರಿಕ ಸಂಪತ್ತಾಗಿದೆ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ದೇವಾಲಯದ ಪ್ರತಿಷ್ಠಾಪನೆಯ ನಂತರ ಕಡಂದಲೆ ಪ್ರದೇಶವು ಕ್ರಮೇಣ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿ ಬೆಳೆಯತೊಡಗಿತು. ದೇವಾಲಯದ ಸುತ್ತಲೂ ವಾಸಸ್ಥಾನಗಳು ನಿರ್ಮಾಣಗೊಂಡವು, ಕೃಷಿ ಚಟುವಟಿಕೆಗಳು ಅಭಿವೃದ್ಧಿಗೊಂಡವು ಮತ್ತು ಯಾತ್ರಿಕರ ಅನುಕೂಲಕ್ಕಾಗಿ ಅನೇಕ ವ್ಯವಸ್ಥೆಗಳು ರೂಪುಗೊಂಡವು ಎಂದು ಹೇಳಲಾಗುತ್ತದೆ. ದೇವಾಲಯದ ಅಗತ್ಯಗಳಿಗೆ ನೀರಿನ ಕೊರತೆಯಾಗದಂತೆ ಜೈನ ರಾಜನು ಒಂದು ವಿಶಾಲವಾದ ಕೆರೆಯನ್ನು ನಿರ್ಮಿಸಿದನೆಂದು ಸ್ಥಳೀಯ ಜನಪದ ಪರಂಪರೆ ತಿಳಿಸುತ್ತದೆ. ಈ ಕೆರೆಯು ನಂತರ ಅರಸೀಕೆರೆ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಈ ಹೆಸರಿನ ಮೂಲದ ಕುರಿತು ವಿವಿಧ ಅಭಿಪ್ರಾಯಗಳು ಕಂಡುಬಂದರೂ ಸ್ಥಳೀಯ ಸಂಪ್ರದಾಯದ ಪ್ರಕಾರ ಇದು ರಾಜನ ಆದೇಶದಂತೆ ನಿರ್ಮಿಸಲ್ಪಟ್ಟಿರುವುದರಿಂದ ಈ ಹೆಸರು ಬಂದಿತು ಎಂದು ನಂಬಲಾಗಿದೆ. ಕೆರೆಯ ಸಮೀಪದಲ್ಲಿ ನಿರ್ಮಿಸಲಾದ ಕಲ್ಲಿನ ಆಸನ ಮತ್ತು ವಿಶ್ರಾಂತಿ ಸ್ಥಳವು ಅರಸೀಕಟ್ಟೆ ಎಂದು ಕರೆಯಲ್ಪಡುತ್ತದೆ. ಈ ಸ್ಥಳದಲ್ಲಿ ರಾಜನು ದೇವಾಲಯದ ಕಾರ್ಯಗಳನ್ನು ಪರಿಶೀಲಿಸುತ್ತಿದ್ದನು, ಪ್ರಜೆಗಳ ಅಹವಾಲುಗಳನ್ನು ಆಲಿಸುತ್ತಿದ್ದನು ಹಾಗೂ ಯಾತ್ರಿಕರನ್ನು ಭೇಟಿ ಮಾಡುತ್ತಿದ್ದನು ಎಂಬ ನಂಬಿಕೆಯು ಜನಪದದಲ್ಲಿ ಜೀವಂತವಾಗಿದೆ. ಇಂದಿಗೂ ಈ ಪ್ರದೇಶದಲ್ಲಿರುವ ಕೆಲವು ಪುರಾತನ ಅವಶೇಷಗಳು, ಕಲ್ಲಿನ ರಚನೆಗಳು ಮತ್ತು ಸ್ಥಳನಾಮಗಳು ಆ ಐತಿಹ್ಯದ ನೆನಪನ್ನು ಉಳಿಸಿಕೊಂಡಿವೆ ಎಂದು ಸ್ಥಳೀಯರು ಹೇಳುತ್ತಾರೆ. ದೇವಾಲಯದ ಖ್ಯಾತಿ ಹರಡುತ್ತಿದ್ದಂತೆ ದೂರದೂರಿನಿಂದ ಭಕ್ತರು ಆಗಮಿಸಿ ಬಾಲಸುಬ್ರಹ್ಮಣ್ಯನ ದರ್ಶನ ಪಡೆಯಲು ಆರಂಭಿಸಿದರು. ಸಂತಾನ ಪ್ರಾಪ್ತಿ, ಆರೋಗ್ಯ, ವಿದ್ಯಾಭ್ಯಾಸ, ಧೈರ್ಯ, ಸಮೃದ್ಧಿ ಮತ್ತು ಕುಟುಂಬದ ಕಲ್ಯಾಣಕ್ಕಾಗಿ ಭಕ್ತರು ವಿಶೇಷ ಹರಕೆಗಳನ್ನು ಸಲ್ಲಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಅನೇಕ ಭಕ್ತರು ತಮ್ಮ ಇಷ್ಟಾರ್ಥಗಳು ನೆರವೇರಿದ ನಂತರ ದೇವಾಲಯದಲ್ಲಿ ವಿಶೇಷ ಪೂಜೆ, ಅನ್ನದಾನ ಮತ್ತು ಸೇವೆಗಳನ್ನು ಸಲ್ಲಿಸುತ್ತಿದ್ದರು ಎಂಬ ಸಂಪ್ರದಾಯವೂ ರೂಪುಗೊಂಡಿತು.
ಈ ದೇವಾಲಯಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಸಿದ್ಧ ಸ್ಥಳೀಯ ಐತಿಹ್ಯದ ಪ್ರಕಾರ ತ್ರೇತಾಯುಗದಲ್ಲಿ ಕಿಷ್ಕಿಂಧೆಯ ವಾನರರಾಜ ವಾಲಿಯು ಇದೇ ಬಾಲಸುಬ್ರಹ್ಮಣ್ಯ ಸ್ವರೂಪವನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದನು ಎಂದು ನಂಬಲಾಗಿದೆ. ಈ ನಂಬಿಕೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ವಿಜಯನಗರ ಪ್ರದೇಶದಲ್ಲಿದ್ದ ಒಂದು ದೇವಾಲಯದಲ್ಲಿ ಈ ವಿಗ್ರಹ ಪ್ರತಿಷ್ಠಾಪಿತವಾಗಿತ್ತು. ಆ ದೇವಾಲಯದ ಪವಿತ್ರ ಬಾವಿಯೇ ನಂತರ ವಿಗ್ರಹವನ್ನು ಪತ್ತೆಹಚ್ಚಲಾದ ಕೊಳವಾಗಿ ಗುರುತಿಸಲ್ಪಟ್ಟಿತು ಎಂದು ಐತಿಹ್ಯ ಹೇಳುತ್ತದೆ. ಕಾಲಕ್ರಮೇಣ ಅನೇಕ ರಾಜವಂಶಗಳ ಉದಯ ಮತ್ತು ಪತನದ ನಡುವೆ ಆ ಪ್ರಾಚೀನ ದೇವಾಲಯವು ತನ್ನ ವೈಭವವನ್ನು ಕಳೆದುಕೊಂಡಿತು. ಸ್ಥಳೀಯ ಕಥೆಗಳ ಪ್ರಕಾರ ನಂತರದ ಅವಧಿಯಲ್ಲಿ ಬಹಮನಿ ಅರಸರ ದಾಳಿಯ ಸಂದರ್ಭದಲ್ಲಿ ಆ ದೇವಾಲಯವು ಧ್ವಂಸಗೊಂಡಿತು ಎಂದು ನಂಬಲಾಗಿದೆ. ದೇವಾಲಯವನ್ನು ರಕ್ಷಿಸಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾದಾಗ ಭಕ್ತರು ಅಥವಾ ಅಲ್ಲಿನ ಜನರು ವಿಗ್ರಹವನ್ನು ಶತ್ರುಗಳ ಕೈಗೆ ಸಿಗದಂತೆ ಬಾವಿ ಅಥವಾ ಕೊಳದಲ್ಲಿ ಸುರಕ್ಷಿತವಾಗಿ ಅಡಗಿಸಿಟ್ಟರು ಎಂಬ ಒಂದು ಜನಪ್ರಿಯ ಪರಂಪರೆ ಇದೆ. ಮತ್ತೊಂದು ಸ್ಥಳೀಯ ನಂಬಿಕೆಯ ಪ್ರಕಾರ ದೇವಾಲಯ ನಾಶವಾದ ಸಂದರ್ಭದಲ್ಲಿ ವಿಗ್ರಹವು ಬಾವಿಯೊಳಗೆ ಬಿದ್ದಿತು ಮತ್ತು ಹಲವು ವರ್ಷಗಳ ಕಾಲ ಯಾರ ಗಮನಕ್ಕೂ ಬಾರದೆ ಅಡಗಿಯೇ ಉಳಿಯಿತು. ನಂತರ ಭಗವಾನ್ ಬಾಲಸುಬ್ರಹ್ಮಣ್ಯರ ದೈವಿಕ ಸಂಕಲ್ಪದಂತೆ ಜೈನ ರಾಜ ಮತ್ತು ಅಚ್ಯುತದೇವರಾಯರಿಗೆ ಒಂದೇ ರಾತ್ರಿ ಕನಸಿನಲ್ಲಿ ದರ್ಶನ ನೀಡಿ ವಿಗ್ರಹವನ್ನು ಮರುಪಡೆಯುವ ಕಾರ್ಯವನ್ನು ನಡೆಸಿದರು ಎಂದು ಐತಿಹ್ಯ ವಿವರಿಸುತ್ತದೆ. ಈ ಘಟನೆಯೇ ಕಡಂದಲೆ ದೇವಾಲಯದ ಸ್ಥಾಪನೆಗೆ ಕಾರಣವಾಯಿತು ಎಂದು ಸ್ಥಳೀಯರು ನಂಬುತ್ತಾರೆ. ಈ ಐತಿಹ್ಯವು ದೈವಭಕ್ತಿ, ಧಾರ್ಮಿಕ ಸಾಮರಸ್ಯ ಮತ್ತು ರಾಜಧರ್ಮದ ಮಹತ್ವವನ್ನು ಸಾರುವ ಕಥೆಯಾಗಿ ತಲೆಮಾರುಗಳಿಂದ ತಲೆಮಾರಿಗೆ ಹರಡಿಕೊಂಡು ಬಂದಿದೆ. ಜೈನ ರಾಜನು ಜೈನ ಧರ್ಮದ ಅನುಯಾಯಿಯಾಗಿದ್ದರೂ ಬಾಲಸುಬ್ರಹ್ಮಣ್ಯರ ಆದೇಶವನ್ನು ಭಕ್ತಿಯಿಂದ ಸ್ವೀಕರಿಸಿ ದೇವಾಲಯ ನಿರ್ಮಿಸಿದನು ಎಂಬುದು ಧಾರ್ಮಿಕ ಸಹಿಷ್ಣುತೆ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿ ಈ ಕಥೆಯಲ್ಲಿ ನಿರೂಪಿತವಾಗಿದೆ. ಅದೇ ರೀತಿ ಅಚ್ಯುತದೇವರಾಯನು ತನ್ನ ತಪ್ಪನ್ನು ಅರಿತು ಅಧೀನ ರಾಜನಿಗೆ ಕ್ಷಮೆಯಾಚಿಸಿ ಗೌರವದಿಂದ ಬೀಳ್ಕೊಟ್ಟನು ಎಂಬ ಘಟನೆ ಉತ್ತಮ ಆಡಳಿತ ಮತ್ತು ನ್ಯಾಯಪ್ರಜ್ಞೆಯ ಉದಾಹರಣೆಯಾಗಿ ಸ್ಥಳೀಯ ಸಂಪ್ರದಾಯದಲ್ಲಿ ಸ್ಮರಿಸಲ್ಪಡುತ್ತದೆ. ದೇವಾಲಯದ ವಾರ್ಷಿಕ ಉತ್ಸವಗಳು, ವಿಶೇಷ ಪೂಜೆಗಳು ಮತ್ತು ಭಕ್ತರ ಸಂಚಾರದಿಂದ ಈ ಕ್ಷೇತ್ರವು ಕ್ರಮೇಣ ಪ್ರಮುಖ ಆರಾಧನಾ ಕೇಂದ್ರವಾಗಿ ರೂಪುಗೊಂಡಿತು ಎಂದು ಹೇಳಲಾಗುತ್ತದೆ. ಇಂದಿಗೂ ಈ ದೇವಾಲಯಕ್ಕೆ ಸಂಬಂಧಿಸಿದ ಅನೇಕ ಸ್ಥಳೀಯ ಸಂಪ್ರದಾಯಗಳು, ಜನಪದ ಕಥೆಗಳು, ಮೌಖಿಕ ಪರಂಪರೆಗಳು ಮತ್ತು ಆಚರಣೆಗಳು ಈ ಐತಿಹ್ಯದ ನೆನಪನ್ನು ಜೀವಂತವಾಗಿರಿಸಿವೆ. ಅರಸೀಕೆರೆ, ಅರಸೀಕಟ್ಟೆ ಮತ್ತು ಇತರ ಪುರಾತನ ಗುರುತುಗಳನ್ನು ಈ ಕಥೆಯೊಂದಿಗೆ ಸಂಬಂಧಿಸಿ ಸ್ಥಳೀಯರು ಗೌರವದಿಂದ ಉಲ್ಲೇಖಿಸುತ್ತಾರೆ. ಈ ಸಂಪೂರ್ಣ ಕಥೆಯು ಐತಿಹಾಸಿಕ ದಾಖಲೆಗಳಿಗಿಂತ ಹೆಚ್ಚಾಗಿ ಸ್ಥಳೀಯ ಐತಿಹ್ಯ, ಜನನಂಬಿಕೆ ಮತ್ತು ಧಾರ್ಮಿಕ ಪರಂಪರೆಯ ಭಾಗವಾಗಿ ಪ್ರಸಿದ್ಧವಾಗಿದೆ. ಆದ್ದರಿಂದ ಈ ಕಥೆಯಲ್ಲಿರುವ ದೈವಿಕ ದರ್ಶನಗಳು, ಕನಸುಗಳು, ವಾಲಿಗೆ ಸಂಬಂಧಿಸಿದ ಉಲ್ಲೇಖಗಳು ಹಾಗೂ ಕೆಲವು ಘಟನೆಗಳನ್ನು ಸ್ಥಳೀಯ ಸಂಪ್ರದಾಯ ಮತ್ತು ಜನಪದ ನಂಬಿಕೆಗಳ ರೂಪದಲ್ಲಿಯೇ ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಈ ಐತಿಹ್ಯವು ಕಡಂದಲೆ ಶ್ರೀ ಬಾಲಸುಬ್ರಹ್ಮಣ್ಯ ದೇವಾಲಯದ ಕುರಿತು ಭಕ್ತರ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದು, ದೇವರ ಮೇಲಿನ ಭಕ್ತಿ, ರಾಜನ ವಿನಯ, ಧಾರ್ಮಿಕ ಸಾಮರಸ್ಯ ಮತ್ತು ದೈವಕೃಪೆಯ ಮಹತ್ವವನ್ನು ಸಾರುವ ಅಮೂಲ್ಯ ಪರಂಪರೆಯಾಗಿ ಇಂದಿಗೂ ಉಳಿದು ಬಂದಿದೆ. ಶ್ರೀ ಕ್ಷೇತ್ರದಲ್ಲಿ ವರ್ಷಪೂರ್ತಿ ವಿವಿಧ ಧಾರ್ಮಿಕ ಉತ್ಸವಗಳು, ವಿಶೇಷ ಸೇವೆಗಳು ಮತ್ತು ಸಂಪ್ರದಾಯಬದ್ಧ ಆಚರಣೆಗಳು ಅತ್ಯಂತ ಭಕ್ತಿಭಾವದಿಂದ ನೆರವೇರಿಸಲ್ಪಡುತ್ತವೆ. ಈ ಕ್ಷೇತ್ರವು ಕೇವಲ ಪೂಜಾ ಸ್ಥಳವಾಗಿರದೆ ಭಕ್ತರ ನಂಬಿಕೆ, ಸಂಸ್ಕೃತಿ, ಪರಂಪರೆ ಮತ್ತು ಧಾರ್ಮಿಕ ಆಚರಣೆಗಳ ಜೀವಂತ ಕೇಂದ್ರವಾಗಿದೆ. ಇಲ್ಲಿ ನಡೆಯುವ ಪ್ರತಿಯೊಂದು ಉತ್ಸವಕ್ಕೂ ತನ್ನದೇ ಆದ ವೈಶಿಷ್ಟ್ಯ, ಪೌರಾಣಿಕ ಹಿನ್ನೆಲೆ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ದೂರದೂರಿನ ಭಕ್ತರು ಈ ವಿಶೇಷ ದಿನಗಳಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ತಮ್ಮ ಕುಟುಂಬದ ಸುಖ, ಆರೋಗ್ಯ, ಐಶ್ವರ್ಯ, ಸಂತಾನ ಭಾಗ್ಯ, ಮನಃಶಾಂತಿ ಮತ್ತು ಜೀವನದ ಸಮೃದ್ಧಿಗಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ.
ನಾಗರ ಪಂಚಮಿ ಉತ್ಸವವು ಶ್ರೀ ಕ್ಷೇತ್ರದಲ್ಲಿ ಅತ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲ್ಪಡುವ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ಈ ಪವಿತ್ರ ದಿನದಂದು ನಾಗದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಮುಂಜಾನೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ನಾಗದೇವರ ಸನ್ನಿಧಿಯಲ್ಲಿ ಹಾಲು, ಹೂವು, ಅರಿಶಿನ, ಕುಂಕುಮ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸುತ್ತಾರೆ. ನಾಗತನು ಮತ್ತು ನಾಗತಂಬಿಲ ಮುಂತಾದ ವಿಶೇಷ ಸೇವೆಗಳನ್ನು ಭಕ್ತರು ತಮ್ಮ ಕುಟುಂಬದ ರಕ್ಷಣೆ, ಆರೋಗ್ಯ ಮತ್ತು ನಾಗದೇವರ ಅನುಗ್ರಹಕ್ಕಾಗಿ ನೆರವೇರಿಸುತ್ತಾರೆ. ನಾಗದೇವರ ಆರಾಧನೆಯಿಂದ ಕುಟುಂಬದ ದೋಷಗಳು ನಿವಾರಣೆಯಾಗುತ್ತವೆ, ಸಂತಾನ ಸೌಭಾಗ್ಯ ದೊರೆಯುತ್ತದೆ ಮತ್ತು ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಈ ದಿನ ದೇವಸ್ಥಾನದಲ್ಲಿ ಮಹಾಪೂಜೆ, ವಿಶೇಷ ಅಭಿಷೇಕ, ಮಂತ್ರ ಪಠಣ ಮತ್ತು ಇತರ ಧಾರ್ಮಿಕ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ನಡೆಯುತ್ತವೆ. ಸಿಂಹ ಸಂಕ್ರಮಣವು ಶ್ರೀ ಕ್ಷೇತ್ರದಲ್ಲಿ ಆಚರಿಸಲಾಗುವ ಮತ್ತೊಂದು ಪ್ರಮುಖ ಧಾರ್ಮಿಕ ಸಂದರ್ಭವಾಗಿದೆ. ಸೂರ್ಯನು ಸಿಂಹ ರಾಶಿಗೆ ಪ್ರವೇಶಿಸುವ ಈ ದಿನವನ್ನು ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಸುತ್ತಮುತ್ತಲಿನ ಪ್ರದೇಶಗಳ ಭಕ್ತರು ಈ ದಿನ ವಿಶೇಷ ಪ್ರಾರ್ಥನೆ ಸಲ್ಲಿಸಲು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ದೇವರಿಗೆ ಅಭಿಷೇಕ, ಅಲಂಕಾರ ಪೂಜೆ, ಮಹಾಪೂಜೆ ಮತ್ತು ಇತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತದೆ. ಭಕ್ತರು ತಮ್ಮ ಕುಟುಂಬದ ಅಭಿವೃದ್ಧಿ, ವ್ಯವಹಾರದ ಯಶಸ್ಸು ಮತ್ತು ಜೀವನದಲ್ಲಿ ಶುಭ ಫಲಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ತೆನೆ ಹಬ್ಬವು ಕೃಷಿ ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಗಳೊಂದಿಗೆ ಸಂಬಂಧ ಹೊಂದಿರುವ ವಿಶೇಷ ಉತ್ಸವವಾಗಿದೆ. ಈ ದಿನ ನವಕಲಶ ಶುದ್ಧೀಕರಣ ಮತ್ತು ಇತರ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿದ ನಂತರ ದೇವರಿಗೆ ತೆನೆ ಅರ್ಪಿಸುವ ಸಂಪ್ರದಾಯವಿದೆ. ಪೂಜೆಯ ನಂತರ ದೇವಾಲಯದಿಂದ ಭಕ್ತರಿಗೆ ತೆನೆ ವಿತರಿಸಲಾಗುತ್ತದೆ. ಭಕ್ತರು ಅದನ್ನು ಪವಿತ್ರ ಪ್ರಸಾದವೆಂದು ಪರಿಗಣಿಸಿ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗುತ್ತಾರೆ. ಈ ಪ್ರಸಾದವನ್ನು ಮನೆಯಲ್ಲಿಟ್ಟರೆ ಸಮೃದ್ಧಿ, ಧಾನ್ಯ ವೃದ್ಧಿ ಮತ್ತು ದೇವರ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ದೇವಸ್ಥಾನದ ಸಮೀಪದಲ್ಲಿ ಗುಡಾಣ ಪರಮಾನ್ನದಂತಹ ಪ್ರಸಾದ ವಿತರಣೆ ಮತ್ತು ಅನ್ನಸಂತರ್ಪಣೆಯ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ದಿನದ ಪ್ರಮುಖ ವೆಚ್ಚಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿಯೇ ಭರಿಸುತ್ತದೆ. ಗಣೇಶ ಚತುರ್ಥಿಯಂದು ಶ್ರೀ ಕ್ಷೇತ್ರದಲ್ಲಿ ವಿಘ್ನ ವಿನಾಶಕ ಗಣಪತಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಭಕ್ತರು ತಮ್ಮ ಜೀವನದ ಅಡಚಣೆಗಳು ದೂರವಾಗಲಿ, ಉತ್ತಮ ಉದ್ಯೋಗ, ವ್ಯಾಪಾರ ಅಭಿವೃದ್ಧಿ, ಕುಟುಂಬದ ಸಂತೋಷ ಮತ್ತು ಯಶಸ್ಸು ದೊರೆಯಲಿ ಎಂದು ಗಣಪತಿಯನ್ನು ಪ್ರಾರ್ಥಿಸುತ್ತಾರೆ. ಬೆಳಗಿನ ಸಮಯದಲ್ಲಿ ಗಣಹೋಮ, ವಿಶೇಷ ಅಭಿಷೇಕ, ಅಲಂಕಾರ ಪೂಜೆ ಮತ್ತು ಮಹಾಪೂಜೆಗಳನ್ನು ನಡೆಸಲಾಗುತ್ತದೆ. ಅನೇಕ ಭಕ್ತರು ತಮ್ಮ ಹೆಸರಿನಲ್ಲಿ ಸೇವೆಗಳನ್ನು ಸಲ್ಲಿಸಿ ದೇವರ ಅನುಗ್ರಹ ಪಡೆಯುತ್ತಾರೆ. ಈ ದಿನದ ಧಾರ್ಮಿಕ ಕಾರ್ಯಕ್ರಮಗಳ ಸಂಪೂರ್ಣ ವೆಚ್ಚವನ್ನು ದೇವಸ್ಥಾನದ ವತಿಯಿಂದ ನಿರ್ವಹಿಸಲಾಗುತ್ತದೆ. ಆಶ್ಲೇಷ ಬಲಿ ಸೇವೆಯು ಶ್ರೀ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ನಾಗಾರಾಧನಾ ಸೇವೆಗಳಲ್ಲಿ ಒಂದಾಗಿದೆ. ಸಾಮಾನ್ಯ ಭಕ್ತರ ಅನುಕೂಲಕ್ಕಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಈ ಸೇವೆಯನ್ನು ಆಯೋಜಿಸಲಾಗುತ್ತದೆ. ಆಶ್ಲೇಷ ನಕ್ಷತ್ರದಂದು ನಡೆಯುವ ಈ ವಿಶೇಷ ಪೂಜೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಭಾಗವಹಿಸುತ್ತಾರೆ. ಕುಟುಂಬದ ನಾಗದೋಷ, ಅಡೆತಡೆಗಳು ಮತ್ತು ಅನಿಷ್ಟ ಪರಿಣಾಮಗಳು ನಿವಾರಣೆಯಾಗಲಿ ಎಂಬ ಉದ್ದೇಶದಿಂದ ಭಕ್ತರು ಈ ಸೇವೆಯನ್ನು ಮಾಡಿಸುತ್ತಾರೆ. ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ಅರ್ಚಕರ ಮಾರ್ಗದರ್ಶನದಲ್ಲಿ ಆಶ್ಲೇಷ ಬಲಿ ಸೇವೆ ನೆರವೇರುತ್ತದೆ. ಚಂಡಿಕಾ ಹೋಮವು ಶ್ರೀ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಅತ್ಯಂತ ಶಕ್ತಿಶಾಲಿ ಧಾರ್ಮಿಕ ಸೇವೆಯಾಗಿದೆ. ದೇವಿಯ ಅನುಗ್ರಹವನ್ನು ಪಡೆಯಲು, ಕುಟುಂಬದ ರಕ್ಷಣೆ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಭಕ್ತರು ಈ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಸಾಮಾನ್ಯ ಭಕ್ತರು ಸುಲಭವಾಗಿ ಸೇವೆಯನ್ನು ಸಲ್ಲಿಸಲು ಅನುಕೂಲವಾಗುವಂತೆ ಕಡಿಮೆ ವೆಚ್ಚದಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಪಕರ್ಮ ದಿನವು ವೇದ ಪರಂಪರೆಯೊಂದಿಗೆ ಸಂಬಂಧ ಹೊಂದಿರುವ ಪವಿತ್ರ ಆಚರಣೆಯಾಗಿದೆ. ಈ ದಿನ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ.
ಯಜ್ಞೋಪವೀತ ಧಾರಣೆಯ ಸಂಪ್ರದಾಯದ ಅಂಗವಾಗಿ ಅರ್ಚಕರು ದೇವರ ಮೂರ್ತಿಗೆ ಯಜ್ಞೋಪವೀತವನ್ನು ಸಮರ್ಪಿಸುವ ಆಚರಣೆಯಿದೆ. ವೇದಮಂತ್ರಗಳ ಪಠಣ, ವಿಶೇಷ ಪೂಜೆ ಮತ್ತು ಧಾರ್ಮಿಕ ವಿಧಿಗಳು ಈ ದಿನದ ಪ್ರಮುಖ ಭಾಗಗಳಾಗಿವೆ. ದೀಪಾವಳಿ ಹಬ್ಬವನ್ನು ಶ್ರೀ ಕ್ಷೇತ್ರದಲ್ಲಿ ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತದೆ. ನರಕ ಚತುರ್ದಶಿಯ ಮುಂಜಾನೆ ದೇವರಿಗೆ ವಿಶೇಷ ತೈಲಾಭ್ಯಂಗ, ಸ್ನಾನ ಮತ್ತು ಅಲಂಕಾರ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ನಂತರ ಮಹಾಪೂಜೆ ನಡೆಯುತ್ತದೆ. ಅಮಾವಾಸ್ಯೆಯಂದು ವಿಶೇಷ ಬಲಿ ಪೂಜೆಗಳನ್ನು ನೆರವೇರಿಸುವ ಸಂಪ್ರದಾಯವಿದೆ. ಮರುದಿನ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಆರಾಧನೆ ನಡೆಯುತ್ತದೆ. ದೀಪಾವಳಿಯ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯಿಂದ ಹೊಸ ಸೇವಕರಿಗೆ ಅಥವಾ ನಿರ್ದಿಷ್ಟ ಕುಟುಂಬಗಳಿಗೆ ಪೂಜಾ ಜವಾಬ್ದಾರಿಯನ್ನು ಹಸ್ತಾಂತರಿಸುವ ಸಂಪ್ರದಾಯವು ಕೆಲವು ಸಂದರ್ಭಗಳಲ್ಲಿ ಕಂಡುಬರುತ್ತದೆ. ಷಷ್ಠಿ ಜಾತ್ರೆಯು ಶ್ರೀ ಕ್ಷೇತ್ರದ ಅತ್ಯಂತ ವೈಭವಯುತ ಉತ್ಸವಗಳಲ್ಲಿ ಒಂದಾಗಿದೆ. ಈ ಸಂದರ್ಭದಲ್ಲಿ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಸ್ಥಳೀಯವಾಗಿ ಗೌರವಿಸಲ್ಪಡುವ 13 ಪ್ರಮುಖ ಕುಟುಂಬಗಳಿಂದ ವಿಶೇಷ ಕಾಣಿಕೆಗಳು ಮತ್ತು ಸೇವೆಗಳು ಸಲ್ಲಿಸಲ್ಪಡುವ ಸಂಪ್ರದಾಯವಿದೆ. ದೇವರ ಉತ್ಸವ, ಪೂಜೆ, ಬಲಿ ಸೇವೆ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಈ ಜಾತ್ರೆಯ ಪ್ರಮುಖ ಆಕರ್ಷಣೆಗಳಾಗಿವೆ. ಸ್ಕಂದ ಷಷ್ಠಿಯ ಸಂದರ್ಭದಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಅತ್ಯಂತ ವೈಭವದಿಂದ ನಡೆಯುತ್ತದೆ. ಈ ದಿನ ತೋರಣ ಮುಹೂರ್ತ, ತೈಲ ಮುಹೂರ್ತ, ತೈಲಾಭಿಷೇಕ, ಪಂಚಾಮೃತ ಅಭಿಷೇಕ, ನವರಾಧನೆ, ಕಲಶಾಭಿಷೇಕ ಮುಂತಾದ ವಿಶೇಷ ಪೂಜೆಗಳು ಬೆಳಗಿನ ಸಮಯದಲ್ಲಿ ನೆರವೇರುತ್ತವೆ. ಮಧ್ಯಾಹ್ನ ನಿತ್ಯ ಬಲಿ ಆರಾಧನೆ, ಸಂಜೆ ನಿತ್ಯ ಪೂಜೆ, ಬಲಿ ಸೇವೆ, ರಂಗಪೂಜೆ ಮತ್ತು ಭೂತಬಲಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಚಂಪಾ ಷಷ್ಠಿಯು ಕ್ಷೇತ್ರದ ಪ್ರಮುಖ ವಾರ್ಷಿಕ ಮಹೋತ್ಸವಗಳಲ್ಲಿ ಒಂದಾಗಿದ್ದು, ಹಲವು ದಿನಗಳ ಕಾಲ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ. ಉಷಾಕಾಲ ಪೂಜೆಯಿಂದ ಆರಂಭವಾಗುವ ಈ ಮಹೋತ್ಸವದಲ್ಲಿ ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ, ಧ್ವಜಾರೋಹಣ ಪೂಜೆ, ಧ್ವಜಾರೋಹಣ ಬಲಿ, ಉರುಳು ಸೇವೆ, ಮಹಾಪೂಜೆ, ರಥಾರೋಹಣ ಬಲಿ, ರಥೋತ್ಸವ, ಪಲ್ಲಕ್ಕಿ ಪೂಜೆ, ಮಹಾ ಅನ್ನಸಂತರ್ಪಣೆ, ಮಡಿಸ್ನಾನ, ಮಹೋತ್ಸವ, ಬಲಿ ಮತ್ತು ಹೂವಿನ ಪೂಜೆ ಮುಂತಾದ ಅನೇಕ ಆಚರಣೆಗಳು ನಡೆಯುತ್ತವೆ. ಕಡಂದಲೆಯಿಂದ ದಿವ್ಯ ಭಂಡಾರದ ಆಗಮನವು ಈ ಮಹೋತ್ಸವದ ವಿಶೇಷ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಕೆರೆ ದೀಪೋತ್ಸವವು ಶ್ರೀ ಕ್ಷೇತ್ರದ ಅತ್ಯಂತ ಮನಮೋಹಕ ಧಾರ್ಮಿಕ ಕಾರ್ಯಕ್ರಮವಾಗಿದೆ. ಬೆಳಗಿನ ಉಷಾಕಾಲ ಪೂಜೆ, ಪಂಚಮೂರ್ತಿ ಕಲಶಾರಾಧನೆ, ಅಲಂಕಾರ ಪೂಜೆ ಮತ್ತು ಮಧ್ಯಾಹ್ನ ಮಹಾಪೂಜೆಯ ನಂತರ ನಿತ್ಯ ಬಲಿ ನಡೆಯುತ್ತದೆ. ಸಂಜೆ ಧ್ವಜ ಪೂಜೆ, ಹೂವಿನ ಪೂಜೆ, ಉತ್ಸವ, ಬಲಿ ಮತ್ತು ಕೆರೆ ದೀಪೋತ್ಸವ ನಡೆಯುತ್ತದೆ. ಕೆರೆಯ ಸುತ್ತಲೂ ದೀಪಗಳನ್ನು ಬೆಳಗಿಸುವ ದೃಶ್ಯವು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಕಟ್ಟೆ ಪೂಜೆ, ರಾತ್ರಿ ಪೂಜೆ ಮತ್ತು ಭೂತಬಲಿ ಮುಂತಾದ ಆಚರಣೆಗಳೊಂದಿಗೆ ಈ ಉತ್ಸವ ಸಂಪನ್ನಗೊಳ್ಳುತ್ತದೆ. ಭೂತಬಲಿ ಸೇವೆಯು ಕ್ಷೇತ್ರದ ಪುರಾತನ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಉಷಾಕಾಲ ಪೂಜೆ, ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ, ತುಲಾಭಾರ ಸೇವೆ, ಹೂವಿನ ಪೂಜೆ, ಉತ್ಸವ, ಬಲಿ ಮತ್ತು ರಾತ್ರಿ ಪೂಜೆಗಳ ನಂತರ ಶಯನ ಸಮಯದಲ್ಲಿ ಭೂತಬಲಿ ನೆರವೇರುತ್ತದೆ. ಅವಭೃತೋತ್ಸವವು ಮಹೋತ್ಸವಗಳ ಸಮಾಪ್ತಿಯ ಸಂಕೇತವಾಗಿರುವ ಪವಿತ್ರ ಆಚರಣೆಯಾಗಿದೆ. ಈ ಸಂದರ್ಭದಲ್ಲಿ ವಿವಿಧ ಪೂಜೆಗಳು, ಪಲ್ಲಕ್ಕಿ ಪೂಜೆ, ಚೂರ್ಣೋತ್ಸವ, ತುಲಾಭಾರ ಸೇವೆ, ಪಂಚಾಮೃತ ಕಲಶಾಭಿಷೇಕ, ಅಲಂಕಾರ ಪೂಜೆ, ಮಹಾಪೂಜೆ, ಕಾರ್ತಿಕ ಪೂಜೆ, ಉತ್ಸವ, ಬಲಿ, ಕಟ್ಟೆ ಪೂಜೆ ಮತ್ತು ಅವಭೃತೋತ್ಸವ ನಡೆಯುತ್ತವೆ. ಧಾರ್ಮಿಕ ವಿಧಿಗಳ ಅಂತಿಮ ಭಾಗವಾಗಿ ವಿಶೇಷ ಪೂಜೆಗಳು ಮತ್ತು ನಿತ್ಯ ಬಲಿ ನೆರವೇರುತ್ತವೆ. ಸಂಪ್ರೋಕ್ಷಣ ಮಂತ್ರಾಕ್ಷತೆ ಕಾರ್ಯಕ್ರಮವು ದೇವಾಲಯದ ಪವಿತ್ರತೆಯನ್ನು ಪುನರುಜ್ಜೀವನಗೊಳಿಸುವ ಪ್ರಮುಖ ಧಾರ್ಮಿಕ ವಿಧಿಯಾಗಿದೆ. ಈ ಸಂದರ್ಭದಲ್ಲಿ ಉಷಾಕಾಲ ಪೂಜೆ, ಪಂಚಾಮೃತ ಅಭಿಷೇಕ, ಮಹಾಸಂಪ್ರೋಕ್ಷಣ, ಹೋಮ, ಕಲಶಾಭಿಷೇಕ, ಮಹಾಪೂಜೆ, ನಿತ್ಯ ಬಲಿ,
ಮಂತ್ರಾಕ್ಷತೆ ಮತ್ತು ಬ್ರಾಹ್ಮಣ ಆರಾಧನೆ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ. ಕಿರು ಷಷ್ಠಿಯು ದೊಡ್ಡ ಷಷ್ಠಿ ಉತ್ಸವದ ನಂತರ ನಡೆಯುವ ವಿಶೇಷ ಆಚರಣೆಯಾಗಿದೆ. ಈ ಸಂದರ್ಭದಲ್ಲಿ ನವಕಲಶ ಸೇವೆ, ತುಲಾಭಾರ ಸೇವೆ ಮತ್ತು ಚಂದ್ರಮಂಡಲೋತ್ಸವ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ. 2 ದಿನಗಳ ಕಾಲ ಪಂಚಮಿ ಮತ್ತು ಷಷ್ಠಿ ಪೂಜೆಗಳನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಚಂದ್ರಮಂಡಲೋತ್ಸವವು ಇತರ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಶೇಷ ದಿನದಂದು ನೆರವೇರುತ್ತದೆ. ಹಠನಾವಧಿ ಅಥವಾ ಋತುಬಲಿ ಸಮಾಪ್ತಿ ಕಾರ್ಯಕ್ರಮವು ಶ್ರೀ ಕ್ಷೇತ್ರದ ಮತ್ತೊಂದು ವಿಶೇಷ ಆಚರಣೆಯಾಗಿದೆ. ಈ ಸಂದರ್ಭದಲ್ಲಿ ಚಿಕ್ಕ ರಂಗಪೂಜೆ, ಉತ್ಸವ ಬಲಿ ಮತ್ತು ಇತರ ಧಾರ್ಮಿಕ ವಿಧಿಗಳು ನಡೆಯುತ್ತವೆ. ಈ ದಿನದ ಬಲಿ ಸೇವೆಯು ಒಂದು ಋತುವಿನ ಬಲಿ ಸೇವೆಯ ಅಂತ್ಯವನ್ನು ಸೂಚಿಸುತ್ತದೆ. ಇದರ ನಂತರ ಮುಂದಿನ 6 ತಿಂಗಳ ಅವಧಿಗೆ ಕೆಲವು ನಿರ್ದಿಷ್ಟ ಬಲಿ ಸೇವೆಗಳನ್ನು ನಡೆಸಲಾಗುವುದಿಲ್ಲ ಎಂಬ ಸಂಪ್ರದಾಯವಿದೆ. ಹೀಗೆ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಪ್ರತಿಯೊಂದು ಉತ್ಸವವು ಧಾರ್ಮಿಕ ನಂಬಿಕೆ, ಪುರಾತನ ಸಂಪ್ರದಾಯ, ಭಕ್ತಿಭಾವ ಮತ್ತು ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ. ಈ ಎಲ್ಲ ಆಚರಣೆಗಳು ಕ್ಷೇತ್ರದ ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸುವುದರ ಜೊತೆಗೆ ಭಕ್ತರನ್ನು ಒಗ್ಗೂಡಿಸುವ, ಧಾರ್ಮಿಕ ಭಾವನೆಗಳನ್ನು ಬಲಪಡಿಸುವ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಿರುವ ಸಂಪ್ರದಾಯಗಳನ್ನು ಉಳಿಸುವ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.